Hello everyone, welcome to Najia Forum TET 2025. ಓಕೆ, ಇವತ್ತಿನ ನನ್ನ ಕ್ವಶನ್ ಏನಪ್ಪ ಅಂತಂದ್ರೆ ಹೌ ಟು ಗೆಟ್ 30 ಮಾರ್ಕ್ಸ್ ಇನ್ ಇಂಗ್ಲೀಷ್ ಸಬ್ಜೆಕ್ಟ್. ನಾವು ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ 30 ಮಾರ್ಕ್ಸನ್ನು ಯಾವ ರೀತಿ ಪಡ್ಕೋಬೇಕು, ಹೌದಾ? ದಟ್ ಈಸ್ ಟುಡೇಸ್ ಮೈ ಕ್ವಶನ್. ಓಕೆ, ಇವತ್ತಿನ ನನ್ನ ಕ್ವಶನ್ ಏನಪ್ಪ ಅಂದ್ರೆ ಹೌ ಟು ಗೆಟ್ 30 ಮಾರ್ಕ್ಸ್ ಇನ್ ಇಂಗ್ಲೀಷ್. ಓಕೆ, ಇಲ್ಲಿ ನೋಡಿ ಸೊಲ್ಯೂಷನನ್ನು ತಂದಿದ್ದೀನಿ. ದಟ್ ಕ್ವಶನ್ ನಂಬರ್ 31ದಿಂದ ಹಿಡಿದು 60ವರೆಗೆ ಕ್ವಶನ್ ಪೇಪರ್ನಲ್ಲಿ ಏನಿರ್ತೈತಪ್ಪ ಅಂತಂದರೆ ಇಂಗ್ಲೀಷನ್ನು ನಾವು ಕಾಣ್ತೀವಿ, ಹೌದಾ? ಕ್ವಶನ್ ಪೇಪರು ಯಾವ ರೀತಿ ಡಿವೈಡ್ ಆಗಿರ್ತದಪ್ಪ ಅಂತಂದರೆ ಫಸ್ಟು ಪ್ಯಾಸೇಜ್ ಇರ್ತದೆ. ಪ್ಯಾಸೇಜ್ ಈಸ್ ಕಂಟೈನ್ 8 ಕ್ವಶನ್ಸ್. ಪ್ಯಾಸೇಜ್ನಲ್ಲಿ ಎಷ್ಟು ಕ್ವಶನ್ಸ್ ಇರ್ತವೆ? ದೇ ಹ್ಯಾವ್ 8 ಕ್ವಶನ್ಸ್. 8 ಕ್ವಶನ್, ಈಚ್ ಒನ್ ಕ್ವಶನ್ ಕ್ಯಾರಿ 1 ಮಾರ್ಕ್. ಓಕೆ, ಈ 8 ಕ್ವಶನ್ 8 ಮಾರ್ಕ್ಸ್, ಹೌದಾ? ಸೆಕೆಂಡ್ ಒನ್ ಈಸ್ ಪೋಯಮ್. Poem is 7 question. Poem carry 7 questions. 7 question, 7 marks. Okay, and then grammar is coming in that question paper. Okay, that grammar is near 5 or 6 questions. Each carry 5 or 6 marks. And then methodology is coming plus pedagogy. ಬೋಧನಾ ವಿಧಾನ ಅಂತ ಕರಿತೀವಿ ನಾವು. ಯಾಕೆ ಇಂಗ್ಲೀಷು ಮಕ್ಕಳಿಗೆ ಯಾವ ರೀತಿ ಬೋಧಿಸಬೇಕು ಅನ್ನೋದರ ಬಗ್ಗೆ ಪೆಡಗೋಗಿ, ಇದು ಬೋಧನಾ ವಿಧಾನದ ಬಗ್ಗೆ, ಹೌದಾ? ಮೆಥಡಾಲಜಿ ಪ್ಲಸ್ ಪೆಡಗೋಗಿ, ದೇ ಬೋತ್ ಕ್ಯಾರಿ 9 to 10 ಕ್ವಶನ್ಸ್, 9 to 10 ಮಾರ್ಕ್ಸ್. ದಿಸ್ ಈಸ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್ ಇನ್ TET 2025 ಇನ್ ಇಂಗ್ಲೀಷ್. ಓಕೆ, ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಕನ್ನಡ ಮತ್ತು ಇಂಗ್ಲೀಷು ಏನಾಗಿರ್ತಾವಪ್ಪ ಅಂತಂದರೆ ಸೇಮ್ ಆಗಿರ್ತವೆ ಕ್ವಶನ್ ಪೇಪರ್. ಇದೇ ರೀತಿಯಾಗಿ ಕನ್ನಡದಲ್ಲಿನೂ ಕಾಣ್ತೀವಿ ನಾವು. ಕನ್ನಡ ಕೂಡ ಪ್ಯಾಸೇಜು 8 ಅಂಕಗಳಿಗೆ, ಗದ್ಯ ಭಾಗ 8 ಅಂಕಗಳಿರುತ್ತೆ, ಪದ್ಯ ಭಾಗ 7 ಅಂಕಗಳಿಗೆ, ವ್ಯಾಕರಣ 5ರಿಂದ 6 ಬರ್ತಾವೆ, ಮತ್ತು ಬೋಧನಾ ವಿಧಾನ ಮತ್ತು ಪೆಡಗೋಗಿ ಕೂಡ್ಕೊಂಡು 9ರಿಂದ 10 ಕ್ವಶನ್ಸ್. ಏನೂ ಡಿಫ್ರೆನ್ಸ್ ಇಲ್ಲ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ. ಬಟ್ ಏನು ಮೆಥಡ್ಸ್ ಅಷ್ಟೇ ಚೇಂಜ್ ಆಗ್ತಾವೆ, ಮತ್ತೇನು ಚೇಂಜ್ ಆಗೋಂಗಿಲ್ಲ, ಹೌದಾ? ನೀವು ಮೆಥಡಾಲಜಿ ಮತ್ತು ಪೆಡಗೋಗಿ ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ಎರಡೂ ಸೇಮ್ ಆಗ್ತಾವೆ. ಯಾಕಂದರೆ ಎರಡು ಭಾಷಾಭ್ಯಾಸಗಳಿರ್ತಾವೆ. ಸೊ ಒಂದನ್ನು ನೀವು ಅಭ್ಯಾಸ ಮಾಡಿ ತಿಳ್ಕೊಂಡ್ರಪ್ಪ ಅಂತಂದ್ರೆ ಮತ್ತೊಂದನ್ನು ಕೂಡ ನೀವು ಸಾಲ್ವ್ ಮಾಡ್ಕೋಬಹುದು. ಸೊ ದಿಸ್ ಈಸ್ ವೆರಿ ಈಸಿ. ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ಈ ಪ್ಯಾಸೇಜ್ದಾಗಂತೂ 8 ಕ್ವಶನ್ಸ್ ಬರ್ತಾವಂತ ಹೇಳಿದ್ವಿ. ಈ ಪ್ಯಾಸೇಜ್ನಲ್ಲಿ ಕೆಲವೊಂದು 2ರಿಂದ 3 ಗ್ರಾಮರ್ ಕ್ವಶನ್ಸನ್ನು ಕೇಳ್ತಾನೆ ಅವನು. ಡೈರೆಕ್ಟ್ ಎಲ್ಲ ಪ್ಯಾಸೇಜ್ನಲ್ಲಿ ಇದನ್ನು ಕೇಳೋಂಗಿಲ್ಲ, ಕ್ವಶನ್ಸ್ಗಳನ್ನ ರೀಡ್ ಮಾಡಿ ನಾವು ಬರೀಲಿಕ್ಕೆ ಎಲ್ಲವೂ ಬರೋಂಗಿಲ್ಲ. ಸೊ ಅಲ್ಲಿ ಏನು ಕೇಳ್ತಾನಪ್ಪ ಅಂದರೆ ಪ್ಯಾಸೇಜ್ನಲ್ಲಿ ಆ್ಯಂಟೋನಿಮ್ಸ್ ಬರ್ತಾವೆ, ಸಿನಾನಿಮ್ಸ್ ಕೇಳ್ತಾನೆ, ಪ್ರಿಪೋಸಿಷನ್ಸ್ ಕೇಳ್ತಾನೆ, ಫ್ರೇಸಸನ್ನು ಕೇಳ್ತಾನೆ, ಅಥವಾ ಇಡಿಯಮ್ಸನ್ನು ಕೇಳ್ತಾನೆ. ಸೊ ಇವನ್ನೆಲ್ಲವನ್ನು ನೀವು ಒಂದು ರೌಂಡ್ ನೋಡ್ಕೋಬೇಕು. ಆ್ಯಂಟೋನಿಮ್ಸ್, ಸಿನಾನಿಮ್ಸ್, ಪ್ರಪೋಸಿಷನ್, ಫ್ರೇಸಸ್ ಆ್ಯಂಡ್ ಇಡಿಯಮ್ಸ್. ಓಕೆ, ನಾವು ಕಮ್ ಟು ಮೇನ್ ಗ್ರಾಮರ್, ದಟ್ ಈಸ್ 5 to 6. ಇದ್ರ ಸಲುವಾಗಿ ನಾವು ಏನೇನೋ ಓದಬೇಕು ರೀ. ಗ್ರಾಮರ್ ಭಾಳಷ್ಟು ಗ್ರಾಮರ್ ಐತ್ರಿ ಇಂಗ್ಲೀಷ್ನಲ್ಲಿ, ಏನು ಓದಬೇಕು, ಹೌದಾ? ಸೊ ಸ್ಟಡಿ ಟಿಪ್ಸ್ಗಳನ್ನ ತಂದಿದ್ದೀನಿ. ವಾಯ್ಸಸ್ಗಳನ್ನ ನೋಡ್ಕೊರಿ, ರಿಪೋರ್ಟೆಡ್ ಸ್ಪೀಚು, ಡಿಗ್ರಿ ಆಫ್ ಕಂಪ್ಯಾರಿಸನು, ಆರ್ಟಿಕಲ್ಸು, ನೌನು, ಜೆಂಡರು, ವರ್ಬ್ಸು, ಹೌದಾ? ಆ್ಯಂಡ್ ದೆನ್ ಕ್ವಶನ್ ಟ್ಯಾಗ್, ಸೆಂಟೆನ್ಸ್ ಫಾರ್ಮೇಷನು, ಹೌದಾ? ಇವಿಷ್ಟು ನೀವು ನೋಡ್ಕೊಂಡ್ರಪ್ಪ ಅಂತಂದ್ರೆ ಯು ಕ್ಯಾನ್ ಗೆಟ್ ಇಟ್ ಔಟ್ ಮಾರ್ಕ್ಸ್ ಇನ್ ಗ್ರಾಮರ್, ಹೌದಾ? ಮೆಥಡಾಲಜಿ ಆ್ಯಂಡ್ ಪೆಡಗೋಗಿ ಅಂತೂ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಯಾವುದೇ ಒಂದು ಕನ್ನಡ ಮೆಥಡಾಲಜಿನ ಅಭ್ಯಾಸ ಮಾಡಿ ಅಥವಾ ಇಂಗ್ಲೀಷ್ ಮೆಥಡಾಲಜಿನ ಅಭ್ಯಾಸ ಮಾಡಿ, ಬೋತ್ ಆರ್ ಸೇಮ್, ಎರಡೂ ಸೇಮ್. ಯಾಕಂದರೆ ಎರಡು ಭಾಷಾಭ್ಯಾಸವನ್ನು ಹೊಂದಿರೋದ್ರಿಂದ, ಭಾಷೆಯನ್ನು ಕಲಿಸುವುದರಿಂದ ಇಬ್ಬರದು ಮೆಥಡಾಲಜಿ ಸೇಮ್ ಬರ್ತದೆ, ಮೆಥಡಾಲಜಿ ಮತ್ತು ಪೆಡಗೋಗಿ, ಹೌದಾ? ಸೊ ಪ್ರಿಪೇರ್ ಮಾಡಿ. ಇದಿಷ್ಟು ನೀವಿಷ್ಟು ಮಾಡಿದ್ರಪ್ಪ ಅಂತಂದರೆ ಯು ಕ್ಯಾನ್ ಗೆಟ್ ಇಟ್ 100%. 30 ಮಾರ್ಕನ್ನು ನೀವು ಇಲ್ಲಿ ಪಡ್ಕೋಬಹುದು, ಹೌದಾ? ಭಾಳಷ್ಟು ಈಸಿ ಅನ್ನಿಸ್ತದಲ್ಲ. ಸೊ ಈಸಿ ಅಂತ ತಿಳ್ಕೊಂಡ್ರೆ ಈಸಿ ಅಂತಲೇ ಆಗ್ತದೆ. ಯಾಕಂದರೆ ನಮಗೆ ಸಮಯ ಬಹಳಷ್ಟು ಕಡಿಮೆ ಇದೆ ಈಗ. ಸೊ ಈ ಟ್ರಿಕ್ಸ್ ಮುಖಾಂತರ ಓದಿದ್ರಪ್ಪ ಅಂತಂದರೆ ನೀವು ಯು ಕ್ಯಾನ್ ಗೆಟ್ ಇಟ್ ಮೋರ್ ಆ್ಯಂಡ್ ಮೋರ್ ಮಾರ್ಕ್ಸ್, ಹೌದಾ? ಇಲ್ಲಿ ನೋಡಿ ಪ್ಯಾಸೇಜ್ನಲ್ಲಿ ಭಾಳಷ್ಟು ಮಂದಿ ಕೇಳ್ತಾರೆ, ಪ್ಯಾಸೇಜ್ ಓದಲಿಕ್ಕೆ ಟೈಮ್ ಹೋಗ್ತದೆ, ನಾವು ಮುಂದಿನ ಕ್ವಶನ್ ಏನು ಮಾಡಬೇಕ್ರಿ ಅಂತ ಕೇಳ್ತಾರೆ. ಸೊ ಪ್ಯಾಸೇಜನ್ನು ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟಿಗೆ
ಫಸ್ಟಿಗೆ ಮೆಥಡಾಲಜಿ ಮತ್ತು ಪೆಡಗೋಗಿ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು, ಹೌದಾ? ಆಮೇಲೆ ಪ್ಯಾಸೇಜಿಗೆ ಬರಬೇಕು. ಪ್ಯಾಸೇಜನ್ನು ಏನು ಮಾಡಬೇಕಪ್ಪ ಅಂತಂದರೆ ಕ್ವಶನನ್ನು ರೀಡ್ ಮಾಡಬೇಕು. ಫಸ್ಟಿಗೆ ಕ್ವಶನ್ನ ರೀಡ್ ಮಾಡಿ ಕ್ವಶನ್ದು ಉತ್ತರವನ್ನು ಹುಡುಕಬೇಕು. ಕ್ವಶನ್ ಯಾವ ಫಸ್ಟ್ ಕ್ವಶನ್ದು 1ನೇ ಪ್ಯಾರಾಗ್ರಾಫ್ನಲ್ಲಿನೇ ಇರ್ತದೆ ಅದು, ಹೌದಾ? ಆ ರೀತಿ ಕ್ವಶನ್ಸ್ ಇರ್ತಾವೆ. ಒಂದು ಸ್ವಲ್ಪ ನೋಡ್ತಾ ಹೋದ್ರಪ್ಪ ಅಂದ್ರೆ ನಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗ್ತದೆ, ಹೌದಾ? ಅದೇ ರೀತಿ ಇದನ್ನು ಪ್ಯಾಸೇಜ್ನಲ್ಲಿ ಈ ಒಂದು ಕ್ವಶನ್ಸ್ ಇದ್ರ ಬೇಸ್ ಮೇಲೆ ಕ್ವಶನ್ಸನ್ನು ರೇಸ್ ಮಾಡ್ತಾರೆ. ಇವನ್ನೆಲ್ಲವನ್ನು ನೋಡ್ಕೋಬೇಕು, ಹೌದಾ? ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ತಿಳ್ಕೊಂಡಿರ್ತೀನಿ. ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.